ಕ್ಷೇತ್ರದಲ್ಲಿ ಸಾಧನೆ ಮಾಡ್ತಾ ಇದ್ದಾಳೆ. ಈ ಬಾಲಕಿಯ ಯಶೋಗಾಥೆ ಇದೆ. ಈ ಬಾಲಕಿಯ ಹೆಸರು ಗೌರಿ. ಬಾಗಲಕೋಟೆ ನಿವಾಸಿ. ವೈದ್ಯ ರಾಜಶೇಖರ್ ಕಂಠ್ಯವರ ಮೊಮ್ಮಗಳು. ಹುಟ್ಟಿ ಬೆಳೆದದೆಲ್ಲ ವೈದ್ಯ ದಂಪತಿಗಳು ಮತ್ತು ಸಂಬಂಧಿಗಳ ಮಧ್ಯೆಯಾದ್ರೂ ಈ ಬಾಲಕಿಗೆ ಸಾಹಿತ್ಯ ಅಂದ್ರೆ ಎಲ್ಲಿಲ್ಲದ ಆಸಕ್ತಿ. 6ನೇ ತರಗತಿಯಲ್ಲಿ ಅಭ್ಯಾಸ ಮಾಡ್ತಿರೋ ಗೌರಿ ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ಸುಮಾರು 40 ಪದ್ಯಗಳನ್ನ ಬರೆದಿದ್ದಾಳೆ. ಲಿಟಲ್ ಲಿಲೀಸ್ ಆಫ್ ಮೈ ಹಾರ್ಟ್ ಅನ್ನೋ ಶೀರ್ಷಿಕೆಯಡಿ ಕವನ ಸಂಕಲನ ರಚಿಸಿದ್ದಾಳೆ. ಅಖಿಲ ಭಾರತೀಯ ಕವಯಿತ್ರಿಯರ ಸಮ್ಮೇಳನದಲ್ಲಿ ಕವನ ವಾಚಿಸಿ ಪುರಸ್ಕೃತವಾಗಿದ್ದಾಳೆ. ಅಲ್ಲದೆ ಈ ಸಮ್ಮೇಳನದಲ್ಲಿ ಭಾಗವಹಿಸಿದ ಅತ್ಯಂತ ಕಿರಿಯ ಕವಯಿತ್ರಿ ಅನ್ನೋ ಹೆಗ್ಗಳಿಕೆಗೂ ಗೌರಿ ಪಾತ್ರವಾಗಿದ್ದಾಳೆ. ಗೌರಿ ಬರೆದ ಮೈ ವಿಶ್ ಅನ್ನೋ ಕವನವಂತೂ ಮಾಜಿ ರಾಷ್ಟ್ರಪತಿ ಅಬ್ದುಲ್ ಕಲಾಂರ ಪ್ರೀತಿಗೆ ಪಾತ್ರವಾಗಿದೆ. ಈ ಬಾಲಕಿಯ ಪ್ರಥಮ ಕವನ ಸಂಕಲನ ಇದೇ ತಿಂಗಳ 22ರಂದು ತಾಷ್ಕೆಂಟ್ನಲ್ಲಿ ಬಿಡುಗಡೆಗೊಳ್ಳಲಿದೆ. ಫ್ರೆಂಡ್ಸ್ ಜೊತೆ ಎಲ್ಲ ಹೈಡ್ ಅಂಡ್ ಸೀಕ್ ಆಡ್ಬೇಕಾದ್ರೆ ಒಂದು ಹೂವು ನೋಡ್ದೆ ನನ್ನ ಗಾರ್ಡನ್ ನಲ್ಲಿ. ಅವಾಗ ಆ ಹೂವು ನೋಡಿ ನಂಗೆ ಏನೋ ಅದ್ರ ಬಗ್ಗೆ ಬರೀಬೇಕಂತ ಆಯ್ತು. ಅದು ಪೋಯಮ್ ಬರ್ದೆ. ನಂದೀಗ ತಾಷ್ಕೆಂಟ್ನಾಗ ಅವರು ಇನ್ವೈಟ್ ಮಾಡ್ಯಾರ ರಷ್ಯಾ ಒಳಗೆ ಆಲ್ ಇಂಡಿಯಾ ಪೊಯೆಟರ್ಸ್ ಕಾನ್ಫರೆನ್ಸ್ ಅವರು. ಭಾಳ ಖುಷಿ ಅನಿಸ್ತೈತಿ. ಗೌರಿ ಕೇವಲ ಕವನಗಳ ರಚನೆ ಅಷ್ಟೇ ಅಲ್ಲ, ಚಿತ್ರಕಲೆ ಭರತನಾಟ್ಯದಲ್ಲೂ ಮಿಂಚುತ್ತಿದ್ದಾಳೆ. ಮುಂಬೈನಲ್ಲಿ ಅಖಿಲ ಭಾರತೀಯ ಗಂಧರ್ವ ಮಹಾವಿದ್ಯಾಲಯ ಸಂಘಟಿಸಿದ ಸಾಂಸ್ಕೃತಿಕ ಸಮಾರಂಭದಲ್ಲಿ ಭಾಗವಹಿಸಿ ಎಲ್ಲರಿಂದಲೂ ಭೇಷ್ ಅನಿಸಿಕೊಂಡಿದ್ದಳು. ಇದೀಗ ಡಿಸೆಂಬರ್ನಲ್ಲಿ ಥೈಲ್ಯಾಂಡ್ನಲ್ಲಿ ನಡೆಯಲಿರುವ ಅಂತಾರಾಷ್ಟ್ರೀಯ ಗ್ಲೋಬಲ್ ಹಾರ್ಮೋನಿ ಫೆಸ್ಟಾ 2010ರ ಪ್ರದರ್ಶನಕ್ಕೆ ಆಯ್ಕೆಗೊಂಡಿದ್ದಾಳೆ. ತನ್ನ ಅತಿ ಚಿಕ್ಕ ವಯಸ್ಸಿನೊಳಗೆ ಈ ಕವನಗಳನ್ನು ಬರೆದು ಒಂದು ದಿವಸ ನಾನು ನನ್ನ ರೂಮ್ನಲ್ಲಿ ಕೊಡ್ತಾ ಬಂದು ತೋರಿಸಿದ್ದು. ನಾನು ಓದಿದ್ಮೇಲೆ ಅರೆ ಎಷ್ಟು ಚಂದ ಬರ್ದಾರಲ್ಲ ಅಂತನೂ ಒಂದು ಫೀಲಿಂಗ್ ಬಂತು. ಫಸ್ಟ್ ಆಫ್ ಆಲ್ ನನಗೆ ಭಾಳ ಹೆಮ್ಮೆ ಅನಿಸ್ತೈತಿ. ಆ್ಯಂಡ್ ಐ ಆಮ್ ಪ್ರೌಡ್ ಆಫ್ ಮೈ ಡಾಟರ್. ಅದು ನನಗೆ ಭಾಳ ದೇವ್ರದ್ದು ಒಂದು ಗಿಫ್ಟ್. ಅವಳಂದ್ರೆ ಶಿ ಈಸ್ ಲೈಕ್ ಅ ಗಿಫ್ಟ್ ಟು ಮೀ. 6ನೇ ತರಗತಿಯಲ್ಲಿ ಓದುತ್ತಿರುವ ಗೌರಿಯ ಸಾಹಿತ್ಯದ ಅಭಿರುಚಿ ನಿಜಕ್ಕೂ ಶ್ಲಾಘನೀಯ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನೋ ಹಾಗೆ ಈ ಪ್ರತಿಭೆ ಇನ್ನಷ್ಟು ಸಾಧನೆ ಮಾಡಲಿ ಅನ್ನೋದೇ ಎಲ್ಲರ ಹಾರೈಕೆ. ಮಲ್ಲಿಕಾರ್ಜುನ್ ಹೊಸಮನಿ, ಸುವರ್ಣ ನ್ಯೂಸ್ 24/7 ಬಾಗಲಕೋಟೆ. ಇದು ಈ ಕ್ಷಣದ ಸುದ್ದಿ.